ಬ್ಯಾಕ್ ಟು ಬ್ಯಾಕ್ ಸರಣಿ ವಿಡಿಯೋಯ ಮಧ್ಯೆ ಧರ್ಮಾಧಿಕಾರಿಗಳ ರಿಯಾಕ್ಷನ್ ವ್ಯಕ್ತವಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಬಯಲು ಖಚಿತ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಸರಣಿ ವಿಡಿಯೋ ಮಧ್ಯೆ ಧರ್ಮಾಧಿಕಾರಿಗಳ ರಿಯಾಕ್ಷನ್ ಎದುರಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬಯಲು ಖಚಿತ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಹೆಗ್ಗಡೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಹೇಳಿಕೆ ಇದು. ಇತ್ತೀಚೆಗೆ ಆದ ಆಘಾತದಿಂದ ನಾನು ಸಹ ಜರ್ಜರಿತನಾಗಿದ್ದೇನೆ. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಎಂದು ಕೋರ್ಟ್ನಲ್ಲಿ ಗೊತ್ತಾಗಿದೆ. ಬೆಟ್ಟದ ನೀರು ನಿಲ್ಲಲ್ಲ, ಕೆಳಗೆ ಬರಲೇಬೇಕು. ಮುಂದಕ್ಕೆ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿವೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅಭಿಮತ. ನ್ಯಾಯಾಲಯದಲ್ಲಿ ಸರ್ಕಾರದ ವಕೀಲ ಬಿಎನ್ ಜಗದೀಶ್ ಪ್ರತಿವಾದವನ್ನ ಮಂಡಿಸುವಾಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆ ಅಭಿಪ್ರಾಯದ ಮಾನದಂಡದಲ್ಲಿ ಷಡ್ಯಂತ್ರ ಎಂದು ಆರೋಪಿಸೋದಕ್ಕಾಗಲ್ಲ. ನ್ಯಾಯಾಲಯದ ಅಂತಿಮ ತೀರ್ಪಿನಲ್ಲಿ ಅದು ಪ್ರಕಟ ಆಗಿಲ್ಲ. ನ್ಯಾಯಾಲಯದ ಒಳಗಿರೋ ಗೌರವಾನ್ವಿತ ಪೀಠ ಅದನ್ನು ಹೇಳಿಲ್ಲ. ಸರ್ಕಾರಿ ಪ್ರಾಸಿಕ್ಯೂಷನ್ ಹೇಳ್ತಾರೆ. ಅವರ ಅಭಿಪ್ರಾಯ ಅದು. ಪ್ರತಿವಾದದಲ್ಲಿ ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದನ್ನೇ ಮಾನದಂಡವಾಗಿಟ್ಟುಕೊಂಡು ಮಂಜುನಾಥ ಸನ್ನಿಧಿಯ ಧರ್ಮಾಧಿಕಾರಿಗಳು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಏನಂತ? ನ್ಯಾಯಾಲಯದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಖಾತರಿಯಾಗಿದ್ದು ಒಂದು ಸ್ವಲ್ಪ ಸಮಾಧಾನ ತಂದಿದೆ. ನಾನು ಸ್ವಲ್ಪ ಜರ್ಜರಿತನಾಗಿದ್ದೆ. ಅನೇಕ ತರಹದ ಆರೋಪಗಳು, ನಾನಾ ತರಹದ ಕೆಸರೆರಚಾಟಗಳು, ವಿವಿಧ ತರಹದ ಕಳಂಕಗಳು ಎಲ್ಲವೂ ಕ್ಷೇತ್ರದ ಮೇಲೆ ಆಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ನಿರಾಳನಾಗಿದ್ದೇನೆ. ಆದರೆ SIT ಅಧಿಕಾರಿಗಳು ನಡೆಸುತ್ತಿರುವ ಇನ್ವೆಸ್ಟಿಗೇಷನ್ನ ಭಾಗವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಇನ್ನು ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೋ, ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೋ, ಅದರ ಆಧಾರದಲ್ಲಿ ಎಲ್ಲವೂ ಗೊತ್ತಾಗಬೇಕಾಗಿರುವಂತಹದ್ದು. ಚಾರ್ಜ್ ಶೀಟ್ನ ಆಧಾರದಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ? ಬಿ ರಿಪೋರ್ಟ್ ಆದರೆ ಕೇಸು ಠುಸ್ ಅಂತ ಆಯಿತು, ಕೇಸು ಸುಳ್ಳು. ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಕಾರ್ಯ ಪ್ರಗತಿಯಲ್ಲಿದೆ. ಹೀಗಿರುವಾಗ ಮಧ್ಯಂತರ ಮನುಷ್ಯನ ಆದೇಶವನ್ನು ಕೊಡೋದಕ್ಕೆ ಸಾಧ್ಯನಾ? ಇಲ್ಲ. ವೀರೇಂದ್ರ ಹೆಗ್ಗಡೆಯವರು ಅವರ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ, ಅವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ತಪ್ಪು ಅಂತಲ್ಲ. ಆದರೆ ರಾಜ್ಯದಲ್ಲಿ ಒಂದು ತನಿಖಾ ತಂಡ ಭರದಿಂದ ಕಾರ್ಯಾಚರಣೆ ನಡೆಸುತ್ತಿರುವಾಗ, ಎಡಬಿಡದೆ ಇನ್ವೆಸ್ಟಿಗೇಷನ್ ನಡೆಸುತ್ತಿರುವಾಗ ಅನುಮಾನ ಬಂದವರನ್ನೆಲ್ಲ, ಯಾರನ್ನೇ ಆಗಿರಲಿ, ಅದು ಪಾರ್ಟಿ ನಂಬರ್ ಎ ಆಗಿರಲಿ, ಪಾರ್ಟಿ ನಂಬರ್ ಬಿ ಆಗಿರಲಿ, ಆದರೆ ಸಂದೇಹ ಬಂದವರಿಗೂ ನೋಟಿಸ್ ಕೊಟ್ಟು ಅವರನ್ನು ಕರೆಸಿ ಎನ್ಕ್ವೈರಿಗೆ ಒಳಪಡಿಸ್ತಾ ಇದೆ. ಒಟ್ಟಾರೆ ಕ್ಷೇತ್ರದ ವಿರುದ್ಧ ಕಳಂಕ ಅದು ಕೂಡ ನಿವಾರಣೆಯಾಗಬೇಕು. ಮತ್ತೊಂದು ಕಡೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಗಾಢವಾಗಿ ಉಳ್ಕೋಬಾರ್ದು. ಈ ಪ್ರಕರಣ ಯಾಕೆ ಹಿಂಗೆ ಹಳ್ಳ ಹಿಡಿತಾ ಇದೆ? ಈ ಎರಡೂ ಸಮಸ್ಯೆಗಳಿಗೂ ಪರಿಹಾರ ಕೊಡಬೇಕಾಗಿರೋದು ರಾಜ್ಯದ ಈ ಇನ್ವೆಸ್ಟಿಗೇಷನ್ ಟೀಮ್. ಆ ಇನ್ವೆಸ್ಟಿಗೇಷನ್ ಸಲ್ಲಿಸುವ ಚಾರ್ಜ್ ಶೀಟು ಅದೇ ಫೈನಲ್ ಆಗುತ್ತೆ, ಇಲ್ಲ ಟ್ರಯಲ್ ಆಗುತ್ತೆ. ಇವರು ಮಾಡಿರುವ ಇನ್ವೆಸ್ಟಿಗೇಷನ್ ಎಷ್ಟು ಸರಿ ಎಷ್ಟು ತಪ್ಪು, ಚಾರ್ಜ್ ಶೀಟ್ ಸಲ್ಲಿಕೆ ಆದ ಕೂಡಲೇ ಅದು ವೇದವಾಕ್ಯ ಅಂತಲ್ಲ. ನ್ಯಾಯಾಲಯ ಅದನ್ನು ಟ್ರಯಲಿಗೆ ಒಳಪಡಿಸುತ್ತೆ. SIT ಅಧಿಕಾರಿಗಳು ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ನಿಷ್ಪಕ್ಷಪಾತವಾಗಿದೆಯಾ, ಅದರಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಎವಿಡೆನ್ಸ್ಗಳು ವೈಜ್ಞಾನಿಕವಾಗಿದೆಯಾ, ಪ್ರಸಕ್ತಾನಾ, ಸೂಕ್ತಾನಾ, ಎಲ್ಲವೂ ಕೂಡ ಪರಿಶೀಲನೆಗಳಾಗ್ತವೆ. ಏಕಾಏಕಿ ಇನ್ವೆಸ್ಟಿಗೇಷನ್ ಟೀಮು 100 ಪುಟದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತು ಅನ್ನೋ ಕಾರಣಕ್ಕೆ ಆ ಧರ್ಮ ಭೂಮಿಯನ್ನ ಕಳಂಕ ಭೂಮಿ ಅಂತ ಹೇಳೋದಕ್ಕಾಗಲ್ಲ. ರಾಜ್ಯದ ಘನ ನ್ಯಾಯಾಲಯ ಗೌರವಾನ್ವಿತ ಪೀಠ ಅದಕ್ಕೆ ಉತ್ತರವನ್ನು ಕೊಡಬೇಕು. ಇದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಆದಂಥ ಆಘಾತದಿಂದ ನಾನು ಸಹ ಜರ್ಜರಿತನಾಗಿದ್ದೇನೆ. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಎಂದು ಕೋರ್ಟ್ನಲ್ಲಿ ಗೊತ್ತಾಗಿದೆ. ಬೆಟ್ಟದ ನೀರು ನಿಲ್ಲಲ್ಲ, ಕೆಳಗೆ ಇಳಿಲೇಬೇಕು. ಮುಂದಕ್ಕೆ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿವೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅಭಿಮತ ವ್ಯಕ್ತಪಡಿಸಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.